ಹಾರುಗೇರಿ ವರದಿ. ಮಹಾಶಿವರಾತ್ರಿ ಸಪ್ತಾಹ ಶತಮಾನೋತ್ಸವಕ್ಕೆ ಅದ್ದೂರಿ ಚಾಲನೆ. ಪಟ್ಟಣದ ಚನ್ನಗುಷಬೇಂದ್ರ ದೇವರಕೊಂಡಜ್ಜನ ಲೀಲಾ ಮಠದ ಶಿವಾನಂದ ಭಾರತಿ ಸಭಾಭವನದಲ್ಲಿ ಮಹಾಶಿವರಾತ್ರಿ ಸಪ್ತಾಹದ ಶತಮಾನೋತ್ಸವ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತಿದೆ. ಸೋಮವಾರ ಫೆಬ್ರವರಿ 9 ರಿಂದ ಮಂಗಳವಾರ ಫೆಬ್ರವರಿ 17 ರವರೆಗೆ ನಡೆಯಲಿರುವ 100ನೇ ವರ್ಷದ ಮಹಾಶಿವರಾತ್ರಿ ಸಪ್ತಾಹ ಹಾಗೂ ಓಂ ನಮಃ ಶಿವಾಯ ತಾರಕ ಮಂತ್ರದ ಶತಮಾನೋತ್ಸವದ ಅಂಗವಾಗಿ ಭವ್ಯ ಮೆರವಣಿಗೆಗೆ ಪೂಜ್ಯ ಡಾ. ಶಿವಾನಂದ ಭಾರತಿ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಚನ್ನಗುಷಬೇಂದ್ರ ಅಜ್ಜನ ಶೀಲಾಮೂರ್ತಿಗೆ ಸುವರ್ಣ ಕಿರೀಟ ಧಾರಣೆ ಮಾಡುವ ಮೂಲಕ ಅಧಿಕೃತ ಚಾಲನೆ ನೀಡಲಾಯಿತು. ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಚಿತ್ತಾಕರ್ಷಕ ರಂಗೋಲಿ, ಡೊಳ್ಳು, ವಿವಿಧ ಮಂಗಳ ವಾದ್ಯಗಳೊಂದಿಗೆ ರಥದಲ್ಲಿ ವಿರಾಜಮಾನರಾದ ಪೂಜ್ಯ ಡಾ. ಶಿವಾನಂದ ಭಾರತಿ ಸ್ವಾಮೀಜಿಯವರು ಹಾಗೂ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಪೂಜ್ಯರೊಂದಿಗೆ ಚನ್ನಗುಷಬೇಂದ್ರ ದೇವರಕೊಂಡ ಅಜ್ಜನ ಭಾವಚಿತ್ರದ ಭವ್ಯ ಮೆರವಣಿಗೆ ಜರುಗಿತು. ಮೆರವಣಿಗೆಯಲ್ಲಿ ಶಿವನ ಹಾಗೂ ವಿವಿಧ ವೇಷಭೂಷಣ ತೊಟ್ಟ ಮಕ್ಕಳು ಆಕರ್ಷಣೀಯ ಕೇಂದ್ರ ಬಿಂದುವಾಗಿದ್ದರು. ಈ ಸಂದರ್ಭದಲ್ಲಿ ಶ್ರೀಮಠಕ್ಕೆ ಆಗಮಿಸಿದ ಸುಮಾರು 2000ಕ್ಕೂ ಅಧಿಕ ಕುಂಭ ಹೊತ್ತ ಸುಮಂಗಲೆಯರು ಅಂಬಲಿ ಪ್ರಸಾದವನ್ನು ಅರ್ಪಿಸಿದರು. ಬಳಿಕ ಪೂಜ್ಯ ಡಾ. ಶಿವಾನಂದ ಭಾರತಿ ಶ್ರೀಗಳು ಜ್ಯೋತಿ ಬೆಳಗಿಸುವ ಮೂಲಕ ಪ್ರವಚನ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಕುಡಚಿ ಮಾಜಿ ಶಾಸಕ ಪಿ. ರಾಜೀವ, ಕಾರ್ಯದರ್ಶಿ ಅಪ್ಪಾಸಾಬ್ ಕುಲಕರ್ಣಿ, ಶಿವಗೊಂಡ ಧರ್ಮಟ್ಟಿ, ಲಾಲಸಾಬ್ ಜಮಾದಾರ್, ವಿಠ್ಠಲಬಂತಿ, ರಾಜು ಕರ್ಣವಾಡಿ, ಶ್ರೀಶೈಲ್ ಉಮರಾಣಿ, ಬಾಬು ಪರಮಗೌಡ, ರಾಘವೇಂದ್ರ ದೇಶಪಾಂಡೆ, ವಿಜಯಬಂತಿ ಸೇರಿದಂತೆ ಶ್ರೀಮಠದ ಅನೇಕ ಸದ್ಭಕ್ತರು ಉಪಸ್ಥಿತರಿದ್ದರು. ವರದಿ ವಿಠ್ಠಲ ಬಡಿಗೇರ, ವಿಕ್ಟರಿ 9 ಟಿವಿ, ಹಾರುಗೇರಿ. ಶ್ರೀ ಶಂಕರಾನಂದ ಪರಮಹಂಸ ಮಹಾಸ್ವಾಮೀಜಿಗಳ ಶ್ರೀಚರಣರು, ಶ್ರೀ ಗುರು ಶಿವಾನಂದ ಪರಮಹಂಸ ಮಹಾಸ್ವಾಮೀಜಿಗಳ ಶ್ರೀಚರಣಗಳನ್ನು ಸಲ್ಲಿಸಿ ಶ್ರೀಮಠದ ಪೀಠಾಧಿಕಾರಿಗಳಾದ ಪರಮ ಪೂಜ್ಯ ಶ್ರೋತ್ರಿಯ ಪ್ರಮುಖ ಸದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮೀಜಿಗಳ ಶ್ರೀಚರಣರಿಗೆ ಸರ್ಕಾರದ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಇವತ್ತಿನ ಆಲೋಚನೆಯಿಂದ ಎಲ್ಲ ಸರ್ವ ಮಹಾತ್ಮರಿಗೆ ಅಂದರೆ ಪರಮ ಪೂಜ್ಯ ವೇದಾಂತವಾಗೀಶ ಇವತ್ತು ಪ್ರಾರಂಭವಾಗಿದೆ. ಈಗ ಎಲ್ಲ ಪೂಜೆಗೆ ಬಾರಾಮಣೆ ಪರಮ ಪೂಜ್ಯ ಶ್ರೀ ಪೂರ್ಣಾನಂದ ಭಾರತಿ ಮಹಾಸ್ವಾಮೀಜಿಯವರು ಶ್ರೀ ಸಾಧು ಸಂಸ್ಥಾನ